ಆದಿ, ನನ್ನ ತಲೆಯಲ್ಲಿ ಅದೇ ಕೊರಿತೈತೆ ಕಣೋ. ನಿಂಗೆ ತಲೆನೇ ಇಲ್ಲ, ಇನ್ನು ತಲೆಯಲ್ಲಿ ಇನ್ನೇನು ಕುಡಿಯುತ್ತೆ? ಇವತ್ತು ನಮ್ಮನೆಗೆ ಗೆಸ್ಟ್ ಬಂದಿದ್ರಲ್ಲ, ನೀನು ಅವ್ರನ್ನ ಅಬ್ಸರ್ವ್ ಮಾಡಿದ್ಯಾ? ಲೇ, ಫಂಕ್ಷನ್ ನಮ್ಮನೇಲಿ ಅಂದಮೇಲೆ ಗೆಸ್ಟ್ಗಳು ನಮ್ಮನೆಗೆ ತಾನೇ ಬರ್ತಾರೆ, ಇನ್ನು ನನ್ನ ಪಕ್ಕದ ಮನೆಗೆ ಹೋಗ್ತಾರೆ. ತಲೆ ಆಟ ಮಾಡಬೇಡ ಕಣೋ, ಸುಮ್ಮನೆ ಕೇಳಿಸ್ಕೊ. ಚಪ್ಪ, ನೀನು ಹೇಳೋದು ಕೇಳಿ ಕೇಳಿ ನನ್ನ ಕಿವಿನೇ ಕಿತ್ತೋಗಿದೆ. ಆಯ್ತು, ಹಾಳಾಗೋಗಿ ಅದೇನು ಹೇಳು. ಏನು ಗೊತ್ತಾ, ಆ ಲಕ್ಷ್ಮಿ ಅಮ್ಮ ಇದ್ದಾರಲ್ಲ, ಅವರು ಜಾನು ಅಕ್ಕ, ಭಾವನಾ ಅಕ್ಕ ಎಲ್ಲರೂ ಮಾತಾಡ್ತಾ ಕೂತಿದ್ರು ಕಣೋ. ನಾನು ಜ್ಯೂಸ್ ಕೊಡೋಣ ಅಂತ ಹೋದೆ. ಆಮೇಲೆ ತಾತನ ಫ್ರೆಂಡು ನರಸಿಂಹ ಅಂಕಲ್ ಇದಾರಲ್ಲ, ಅವ್ರು ಬಂದರು. ಅವ್ರನ್ನ ನೋಡಿದ ತಕ್ಷಣ ಇವರು ಎದ್ನೋ ಬಿದ್ನೋ ಅಂತ ಓಡೋಗಿ ಬಚ್ಚಿಟ್ಕೊಂಡ್ಬಿಡದ. ಏನು ಬಚ್ಚಿಟ್ಕೊಂಡ್ರ? ಏಯ್, ಏನೇ ಹೇಳ್ತಿದ್ಯಾ? ಹ್ಞೂ ಕಣೋ. ಆಮೇಲೆ ಇವರು ಲಕ್ಷ್ಮಿ ಅಮ್ಮ ಇದ್ದಾರಲ್ಲ, ಅವರು ಜಾನು ಅಕ್ಕ, ಇವ್ರೇನಾದ್ರು ನಮ್ಮನ್ನ ನೋಡ್ಬಿಟ್ರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಕಣೆ ಅಂತ ಮಾತಾಡ್ಕೊತಾ ಇದ್ರು. ಆಮೇಲೆ ಇವರಿಬ್ರು ಒಳಗಡೆ ಹೊಟ್ಟೋಗ್ಬಿಟ್ರು. ಹೌದಾ? ಆಕ್ಚುಲಿ ತಾತ ನರಸಿಂಹ ಅಂಕಲ್ ಜೊತೆ ಮಾತಾಡುವಾಗ ನಾನು ನೋಡ್ತಾ ಇದ್ದೆ, ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ರು. ಹೌದಾ? ಹಾಗಿದ್ರೆ ಲಕ್ಷ್ಮಿ ಅಮ್ಮನ ಬಗ್ಗೆ ಏನಾದ್ರು ಮಾತಾಡ್ತಿದ್ರಾ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಲಕ್ಷ್ಮಿ ಅಮ್ಮ ಅವರು ನೋಡಿದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡ್ಬಿಟ್ರು. ಅಂಕಲ್ಗೆ ಅವರೇ ಸರ್ಪ್ರೈಸ್ ಅನ್ನೋದಾದ್ರೆ, ಹಾಗಿದ್ರೆ ಅವರಿಬ್ರು ಮಾತಾಡಿಸ್ತಾ ಇಲ್ವಾ? ಹಂಗೇನಾದ್ರೂ ಇದ್ದಿದ್ರೆ ಅಮ್ಮ ಹೋಗಿದ ತಕ್ಷಣ ಅವ್ರನ್ನ ಮಾತಾಡಿಸ್ಬೇಕಿತ್ತಲ್ವಾ? ಯಾಕೆ ಬಚ್ಚಿಟ್ಕೊಂಡ್ರು? ಹೌದು ಕಣೆ, ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ತಾತ ಯಾರು ಬಂದ ತಕ್ಷಣ ಇವಳು ನನ್ನ ತಂಗಿ ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಿದ್ರು. ಆದ್ರೆ ನರಸಿಂಹ ಅಂಕಲ್ಗೆ ಪರಿಚಯನೇ ಮಾಡಿಸ್ಲಿಲ್ವಲ್ಲ? ಹೌದು, ಮೋಸ್ಟ್ಲಿ ತಾತ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಕರೆಸಿರ್ಬೋದಾ ಅಂತ. ಹಾ, ಇದ್ರೂ ಇರ್ಬೋದು. ಆಕ್ಚುಲಿ ನಮ್ಮ ತಾತನ್ಗೆ ಎಲ್ಲರನ್ನೂ ಒಂದು ಮಾಡೋ ಕಾಯಿಲೆ ಇದೆ. ಸಾಕು ಸುಮ್ಮನಿರೋ, ಅವರಿಬ್ರು ಅಣ್ಣ ತಂಗಿ ಮಾತಾಡ್ಸಲ್ಲ ಅನ್ಸುತ್ತೆ, ಅದಕ್ಕೆ ತಾತ ಕಾಂಪ್ರಮೈಸ್ ಮಾಡೋದಕ್ಕೆ ಕರೆಸಿರ್ಬೋದು. ಹೌದು ಬಿಡಮ್ಮ, ನಿಮ್ಮ ತಾತ ಮಾತಾಡದೆ ಇರೋರ್ನ, ಇಷ್ಟ ಇಲ್ಲದೆ ಇರೋರ್ನ ಎಲ್ಲರೂ ಒಂದು ಮಾಡ್ತಾನೇ ಇರ್ತಾರೆ. ಇವರಿಬ್ರೇ ಯಾಕೆ, ಇನ್ನೂ ಯಾರಾದರೂ ಬಾಕಿ ಇದ್ರೆ ಎಲ್ಲರೂ ಕರೆಸ್ಬಿಡು, ಎಲ್ಲರೂ ಒಂದು ಮಾಡ್ಬಿಡೋಣ ಅಂತ ಹೇಳ್ತಾರೆ. ಆದಿ, ಸುಮ್ಮನೆ ತಮಾಷೆ ಮಾಡಬೇಡ. ತಾತ ಏನು ಅನ್ಕೊಂಡಿದ್ದಾರೋ ನಾವು ಹಾಗೆ ಅನ್ಕೋಬೇಕು. ಈಗ ತಾತನ ಉದ್ದೇಶ ಅವರಿಬ್ಬರನ್ನು ಒಂದು ಮಾಡೋದಾಗಿದ್ರೆ ನಮ್ದು ಅದೇ ಆಗಿರ್ಬೇಕಲ್ವಾ? ಅದೇನೋ ಹೌದು, ಆದ್ರೆ ಹೆಂಗ್ ಮಾಡೋದು? ನೋಡಾದಿ, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರ್ಬೋದು, ಆದ್ರೆ ಅಣ್ಣ ತಂಗಿ ಸೆಂಟಿಮೆಂಟ್ ಬಗ್ಗೆ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೀನ್ ಹೇಳೋದು ನಿಜನೇ, ಆದ್ರೆ ಹೇಗೆ?